ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅಪರ ಜಿಲ್ಲಾಧಿಕಾರಿ ಬಿ.ಟಿ. ಕುಮಾರಸ್ವಾಮಿ, ಎಂಎಲ್ಸಿ ಕೆ.ಎಸ್. ನವೀನ್ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು, ನೂರಾರು ಜನರು ಆಗಮಿಸಿ ಹಾಗೂ ವಿದ್ಯಾರ್ಥಿಗಳು ಆಗಮಿಸಿ ಸ್ವಯಂ ಪ್ರೇರಿತರಾಗಿ ಯೋಗ ಮಾಡುವ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಕಂಡುಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ.ಟಿ. ಕುಮಾರಸ್ವಾಮಿ, ಎಂಎಲ್ಸಿ ಕೆ.ಎಸ್. ನವೀನ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಒಂದು ಪ್ರಾಣಾಯಾಮ, ಇದನ್ನ ಕ್ಲೀನಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಕ್ಲೀನಿಂಗ್ ಎಕ್ಸರ್ಸೈಸ್ ನಮ್ಮ ದೇಹವನ್ನು ಕ್ಲೀನಿಂಗ್ ಮಾಡೋದಕ್ಕೆ ಮೂರ್ತಕ್ಕಂಥ ತಕ್ಷಣ ಅವಸರನ ಹೊರ ಹಾಕೋದು. ಒಂದು ಸೆಕೆಂಡ್ ಒಂದು ಶ್ಲೋಕ ನಿಧಾನವಾಗಿ ಮಾಡೋದು. ಸೆಕೆಂಡ್ ಒಂದು ಶ್ಲೋಕ, 30 ಶ್ಲೋಕಗಳನ್ನು ಹೊಡಿತಾ ಮಾಡ್ತಾ ಹೋಗೋದು. ಉಸಿರಾಟದೊಂದಿಗೆ ವಿಶ್ರಮಿಸಿ ನಂತರ ಮಾಡುವಂಥ ಆಸನ ನಾಡಿ ಶೋಧ ಪ್ರಾಣಾಯಾಮ. ನಿಮ್ಮ ತುಳಸಿ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಮಾನ್ಯ ಶಾಸಕರಾಗಿದ್ದ ನವೀನ್ ಸರ್ ಅವರು, ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಸರ್ ಒಂದು ಫೋಟೋ ಹಂಗೆ ನಿಂತ್ಕೊಂಡ್ಬಿಡಿ ಸರ್. ಅಲ್ಲೇ ಸರ್ ಒಂದು ನಿಮಿಷ ಇಲ್ಲಿ ನೋಡಿ. ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದಡಿ ಮಾತ್ರವಲ್ಲದೆ ಸ್ವತಃ ನಾವೆಲ್ಲರೂ ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ. ಏಕೆಂದರೆ ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಬೇಕಾಗಿದೆ. ಆದ್ದರಿಂದ ನಾವೇ ನಮ್ಮ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತವಾಗಿಸಲು ದೃಢ ನಿರ್ಧಾರ ಕೈಗೊಳ್ಳೋಣ. ಸೂಕ್ಷ್ಮ ಸ್ವಚ್ಛಾಭಿವೃದ್ಧ್ಯಂ ಸುಖಪರಿವಿಲಾಸ ಭೋಜನೀಕಂ ಚಾರು ಪೀತಾಂಬರಾಢ್ಯಂ ವಂದೇ ಧನ್ವಂತರಿವ ಪ್ರೌಢದಾವಾಗ್ನಿಹನೀಯಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮನಂ ಶರೀರಸ್ಯ ತು